ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಇವತ್ತು ಚಿಕನ್ ಪೆಪ್ಪರ್ ಟ್ರೈ ಮಾಡೋಣ ಅನ್ಕೊಂಡಿದ್ವಿ, ಮತ್ತೆ ವಿತ್ ಅದ್ರ ಜೊತೆಗೆ ಸ್ವಲ್ಪ ಚಪಾತಿ ಮಾಡೋಣ ಅಂತ. ಸೊ ಅದಕ್ಕೆ ನಾನು ಇವತ್ತು ಇನ್ನಿ ರೂಮ್ ಬಂದಿದ್ದೀನಿ, ನಮ್ಮ ಮಚ್ಚಿ ರೂಮ್ಗೆ. ಸೊ ಅವನೇ ಮಾಡ್ತಾನೆ. ಆಕ್ಚುಲಿ ಲಾಸ್ಟ್ ಟೈಮ್ ಎಲ್ಲ ಮಾಡಿರೋದ್ರಿಂದ ನಾನು ಮಾಡ್ಕೊತೀನಿ ಬಾ ಮುಂಚೆ ಇದಕ್ಕೆ ಬಂದಿದ್ದೀನಿ ಅವ್ರ ಮನೆಗೆ. ಸೊ ಇವಾಗ ಯಾವ ತರ ಮಾಡ್ತಾನೆ ಅಂತ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಚಪಾತಿ ನಾನು ರೆಡಿ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ನಾನು ಚಪಾತಿ ಮಾಡ್ತೀನಿ, ಮಚ್ಚಿ ಬಂದ್ಬಿಟ್ಟು ಚಿಕನ್ ಪೆಪ್ಪರ್ ಟ್ರೈ ಮಾಡ್ತಾನೆ. ಸೊ ಇವಾಗ ಮಚ್ಚಿ ಒಂದ್ ಏನಾದ್ರು ಹೇಳೋ ಒಂದ್ ಏನಾಗಿದ್ರೆ ಹೇಳೋ ಮಚ್ಚಿ ನೀನು ಹೇಳ ಬಾರೋ ಯಾವ ತರ ಮಾಡ್ತೀನಿ ಏನಂತ ಒಂದು ಎಕ್ಸ್ಟ್ರಾ ಏನಿಲ್ಲ ನಾರ್ಮಲ್ ಆಕ್ಚುಲಿ ಚಿಕನ್ ಐಟಮ್ಸ್ ಚೆನ್ನಾಗಿ ಮಾಡ್ತಾನೆ. ಸೊ ಅದಕ್ಕೆ ಲಾಸ್ಟ್ ಟೈಮು ಈ ತರ ಯಾವ್ದಾದ್ರು ಮಚ್ಚಿ ಮಾಡ್ಕೊಡ್ತೀನಿ ಅಂತ. ಸೊ ಅದರಿಂದಾನೇ ಬಂದಿದ್ದೀನಿ ಇವಾಗ. ಸೊ ಇವಾಗ ಸೊ ಇನ್ನಿಬ್ರು ಬರ್ತಾರೆ ಇವಾಗ ಕಾಫಿ ಮಾಡೋಣ ಅಂತ ಹಾಲ್ ತಗೋಬಾರ ಆಚೆ ಹೋಗೋರೆ. ಸೊ ಇವತ್ತು 4 ಜನ ಸೇರ್ಕೊಂಡು ಮಾಡೋಣ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಸೊ ಇವಾಗ ಪೆಪ್ಪರ್ ಡ್ರೈ, ಚಿಕನ್ ಪೆಪ್ಪರ್ ಡ್ರೈ ಬೇಕಾಗಿರೋದು ಏನೇನೆಲ್ಲ ಬೇಕು ಅಂತ ಒಂದೇ ಒಂದು ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೋಡಿ, ಈರುಳ್ಳಿ ಬೇಕು, ಮತ್ತೆ ಬೆಳ್ಳುಳ್ಳಿ, ಮತ್ತೆ ಶುಂಠಿ, ಮತ್ತೆ ಮೆಣಸಿನ್ಕಾಯಿ, ಮತ್ತೆ ಕ್ಯಾಪ್ಸಿಕಮು, ಮೈನ್ ಬೇಕಾಗಿರೋದು ಪೆಪ್ಪರು, ಮತ್ತೆ ಸ್ವಲ್ಪ ಜೀರಿಗೆ ಹಾಕೊಂಡಿದ್ವಿ. ಸೊ ಮತ್ತೆ ಕೊತ್ತಂಬರಿ ಸೊಪ್ಪು. ಸೊ ಜೀರಿಗೆ ಮತ್ತೆ ಪೆಪ್ಪರ್ನ ಎರಡನ್ನೂ ಸ್ವಲ್ಪ ಹೀಟ್ ಮಾಡಿಕೊಂಡು ಮತ್ತೆ ನಾವೇ ಮಿಕ್ಸಿಗೆ ಹಾಕೊಂತಿದ್ವಿ, ಬಿಕಾಸ್ ಔಟ್ ಸೈಡ್ಗಿನ್ನ ಹಂಗೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ. ಸೊ ಮತ್ತೆ ಚಿಕನ್ನು ಮತ್ತೆ ಗೋಧಿ ಹಿಟ್ಟು ಚಪಾತಿಗೆ ಬೇಕಾಗಿರೋದು. ಸೊ ನಿಂಬೆಹಣ್ಣು ಒಂದು ಮಿಸ್ ಆಗಿದೆ, ಸೊ ಅದನ್ನ ತರಕ್ ಹೋಗಿದ್ದಾರೆ, ತಂದ್ಮೇಲೆ ಲಾಸ್ಟ್ ಅಲ್ಲಿ ಹಾಕ್ದಾಗ ತೋರಿಸ್ತೀವಿ. ಇಷ್ಟು ಬೇಕಾಗಿರೋದು. ಇವಾಗ ಪ್ರೋಸೆಸ್ ಸ್ಟಾರ್ಟ್ ಮಾಡೋಣ, ಲೆಟ್ಸ್ ಗೋ. ಈಗ ಒಂದ್ಸರಿ ಚಿಕನ್ ಕ್ಲೀನ್ ಆಗಿ ತೊಳ್ಕೊಬೇಕು, ಒಂದ್ 2 ಸರಿ, ಯಾಕಂದ್ರೆ ಅಲ್ಲಿ ಕಟ್ ಮಾಡ್ಸ್ಕೊ ಬಂದಿರ್ತವಲ್ಲ, ಅದರಿಂದ ಕಟ್ ಮಾಡಿದ್ಮೇಲೆ ಒಂದ್ಸರಿ ತೊಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಇವಾಗ ತೊಳ್ಕೊಂಡಾದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಲ್ಲಿ ತನಕ ನೋಡ್ತಾ ಇರಿ. ಥ್ಯಾಂಕ್ ಯು. ಇವಾಗ ಮಚ್ಚೆ ಆ ಕಡೆ ಚಿಕನ್ ಪೆಪ್ಪರ್ ಡ್ರೈ ಎಲ್ಲ ರೆಡಿ ಮಾಡ್ಕೊಂತವ್ನೆ. ಸೊ ಇವಾಗ ನಾನು ಗೋಧಿ ಹಿಟ್ಟು ಕಲ್ಸ್ಕೊಂಡು ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಈಗ ಚಪಾತಿಗೆ ರೆಡಿ ಇದೆ ಹಿಟ್ಟು. ಸೊ ಇವಾಗ ಪೆಪ್ಪರ್ನ ಹಾಕಬಿಟ್ಟವನ ಆಲ್ರೆಡಿ, ಪೆಪ್ಪರು ಮತ್ತೆ ಜೀರಿಗೆನ. ಸೊ ಪೆಪ್ಪರು ಜೀರಿಗೆ ನೀವು ಬೇಕಾದ್ರೆ ಸ್ವಲ್ಪ ಹೊತ್ತು ಬಾಣ್ಲಿಯಲ್ಲಿ ತಗೊಂಡು ಬೇಯಿಸ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲ ಹಂಗೆ ಹಾಕಂತೀವಿ ಅಂದ್ರೆ ಹಂಗೆ ಮಿಕ್ಸಿಗೆ ಹಾಕೋಬಹುದು. ಸೊ ಇವಾಗ ನವೀನ ಬಂದ್ಬಿಟ್ಟು ಟೀ ಮಾಡ್ತವನೆ. ಸೊ ಅವಾಗ್ಲೇ ಹೇಳಿದ್ವಲ್ಲ ಇನ್ನ ಇಬ್ರು ಬರ್ತಾರಂತ, ಇವನೊಬ್ಬ, ಅದರಲ್ಲಿ ಇನ್ನೊಬ್ಬ ಔಟ್ ಸೈಡ್ ಹೋಗಿ ಫೋನ್ ಮಾತಾಡ್ತವನೆ. ಸೊ ಇವಾಗ ಮಚ್ಚಿ ಇನ್ನ ಚಿಕನ್ ಎಲ್ಲ ತೊಳೆದು ಇಟ್ಕೊಂಡವನೆ, ಇನ್ನು ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾನೆ. ಲೆಟ್ಸ್ ಗೋ. ಸೊ ನಮ್ಗೆ ಇಲ್ಲಿ ಪೆಪ್ಪರ್ ಡ್ರೈ ಮಾಡೋ ಚಿಂತೆ ಆದ್ರೆ, ಇವನಿಗೆ ಡಬ್ಬಗಳು ಎಲ್ಲಿಂದ ತಗೊಬಂದ್ರೆ ಚಿಂತೆ. ನೋಡಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದ್ದು ಅದಕ್ಕೆ ಡಬ್ಬ ಚಿಂತೆ. ಸೊ ಟೀ ಮಾಸ್ಟರ್ ಆಲ್ರೆಡಿ ಆಲ್ಮೋಸ್ಟ್ ಟೀ ಮುಗಿಸವನೆ. ಸೊ ಈ ಕಡೆ ನೋಡ್ತಾನೆ ಇಲ್ವಲ್ಲ ಟೀ ಮಾಸ್ಟರ್ ಯಾಕೋ ನಾಚ್ಕಂತವನೆ. ಮತ್ತೆ ಏನ್ ಮಾಡ್ತಿದ್ಯಾ? ಈರುಳ್ಳಿ ಟೀ ಪೌಡರ್ ಹಾಕಿದ್ದೀನಿ. ಈಗ ಆಲ್ರೆಡಿ ಕುದೀತಾ ಇದೆ. ಈಗ ಒಂದ್ ಸೈಡ್ ಹಾಲು ಕುದೀತಾ ಇದೆ, ಇನ್ನೊಂದ್ ಸೈಡ್ ಟೀ ಪೌಡರ್ ಹಾಕಿದ್ದೀನಿ. ಹಾಲ್ ಸಪ್ರೇಟ್, ಟೀ ಪೌಡರ್ ಸಪ್ರೇಟಾ? ಆ ತರ ಏನಿಲ್ಲ. ಹಾಲು ಅರ್ಧ ಲೀಟರ್ ತಂದಿದ್ವಿ, ವೇಸ್ಟ್ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಕಾಯಿಸಿಟ್ರೆ ಇನ್ನೊಂದ್ಸಲ ಮಾಡ್ಕೋಬಹುದು ಟೀ ಅಂತ ಹೇಳ್ಬಿಟ್ಟು ಹಾಲು ಮಿಕ್ಕಿರೋ ಹಾಲು ಕಾಯಿಸಿಡ್ತಾ ಇದೀನಿ ಸೈಡ್ಗೆ. ಎನರ್ಜಿ ಇರ್ಲಿ ಅಂತ ಮಾಡ್ಕೋಬೇಕಾದ್ರೆ. ಸೊ ಆಕ್ಚುಲಿ ಏನಾಯ್ತು ಗೊತ್ತಾ, ಲಾಸ್ಟ್ ಟೈಮ್ ನಾವು ಇದೇ ಥರ ವೀಡಿಯೋ ಮಾಡಿದಾಗ ಸೊ ಟೀ ಮಾಸ್ಟರ್ ಇದ್ಕೊಂಡು ಆ ಥರ ಮಾಡ್ಬೋದು ವೀಡಿಯೋನ. ಸೊ ಈ ಥರ 1 by 1 ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗ್ಬೇಕು ಅಂದಿದ್ದ. ಸೊ ಇವಾಗ ಅವ್ನು ಯಾವ ಥರ ಮಾಡ್ತಾನೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕೇಳೋಣ. ಎಕ್ಸ್ಪ್ಲೇನ್ ಮಾಡೋ ಹೆಂಗೆ ಮಾಡ್ತೀಯ ಅಂತ. ಈಗ ಫಸ್ಟ್ ಏನ್ ಮಾಡ್ಬೇಕು, ಟೀ ಮಾಡ್ಬೇಕು ಅಂತ ಪ್ರಿಪೇರ್ ಆಗಿದ್ದೀನಿ ನಾನು. ಫಸ್ಟ್ ಟೀ ಮಾಡ್ಬೇಕು ಅಂತಂದ್ರೆ ನಾವ್ ಎಷ್ಟು ಜನಕ್ಕೆ ಮಾಡ್ಬೇಕು ಅನ್ಕೊಂಡಿದೀವಿ, ನಾನ್ 4 ಜನಕ್ಕೆ ಮಾಡ್ತಿದ್ದೀನಿ. ಕ್ವಾಂಟಿಟಿ ಅರ್ಧ ಲೀಟರ್ ಮಿಲ್ಕ್ ತಗೊಂಡಿದ್ದೀನಿ, ಅದರಲ್ಲಿ 1/4 ಲೀಟರ್ ನಮ್ಗೆ ಟೀಗೆ ಯೂಸ್ ಮಾಡ್ತೀನಿ, 1/4 ಲೀಟರ್ ಕಾಯಿಸ್ಬಿಟ್ರೆ ಸಪರೇಟ್ ಆಗಿ ಇಡ್ತೀನಿ. ಒಂದ್ ಸೈಡ್ ನೀರ್ ಹಾಕೊಂಡು, ಒಂದ್ ಹಾಫ್ ಲೋಟ ನೀರ್ ಹಾಕೊಂಡು ಟೀ ಪೌಡರ್ ಹಾಕೊಂಡು ಆಲ್ರೆಡಿ ಕುದೀತೈತೆ. ಸೊ ಈ ಕಡೆ ನೋಡಿದ್ರೆ ಹಾಲು ಆಲ್ರೆಡಿ ಕುದಿಸಾಗೈತೆ. ಅದನ್ನ 1/4 ಲೀಟರ್ ಹಾಲು ತಗೊಂಡು ನಾನು ಟೀ ಆಲ್ರೆಡಿ ಕುದಿದಿದೆ, ಅದ್ರ ಒಳಗಡೆ ಮಿಕ್ಸ್ ಮಾಡ್ಕೊತೀನಿ. ಆಮೇಲೆ ಸಕ್ಕರೆ ಹಾಕ್ತೀನಿ. ಸಕ್ಕರೆ ಹಾಕ್ತೀಯಾ?
ಏನಕ್ಕೆ ಒಗ್ಗರಣೆ ಹಾಕ್ತೀವಿ? ಈಗ ಒಗ್ಗರಣೆ ಹಾಕಲಿ. ಈಗ ಹಾಕ್ತೀಯಾ? ಇಲ್ಲ. ಸೊ ನನಗೆ ಈ ರೂಮಲ್ಲಿ ಇಷ್ಟ ಆಗಿದೆ ಏನು ಗೊತ್ತಾ, ಆ್ಯಕ್ಚುಲಿ ಫುಲ್ ಸೈಲೆಂಟ್ ಆಗೈತೆ, ಏನು ಸೌಂಡ್ ಇಲ್ಲ ಏನಿಲ್ಲ, ಅಕ್ಕಪಕ್ಕ ಯಾವುದೇ ಒಂಥರ ಕಿರಿಕೆ ಇಲ್ಲ ಆ್ಯಕ್ಚುಲಿ. ಸೊ ಅದಕ್ಕೆ ರೂಮ್ ಮಾಡಬೇಕು. ಹೊರಗಡೆ ಹೋಗ್ಬಿಟ್ಟು ಬರೋದು ಬರೀ ಕಾಡೇ ಐತೆ. ಅದಂತೂ ನಿಜ, ಪಕ್ಕಕ್ಕೆ ಹೋದ್ರೆ ಬರೀ ಕಾಡ್ ಥರನೇ ಐತೆ, ಅದು ಬಿಟ್ಟರೆ ಇನ್ನೇನಿಲ್ಲ. ಬಟ್ ಅದಕ್ಕೆ ಇಷ್ಟೊಂದು ಸೈಲೆಂಟ್ ಆಗೈತೆ. ಸೊ ಪೀಸ್ ಆಗೈತೆ ಆ್ಯಕ್ಚುಲಿ. ರೂಮ್ ಮಾಡಿದ್ರೆ ಒಂದು 10,000 ಬಾಡಿಗೆ ಹೋದ್ರೂ ಪರವಾಗಿಲ್ಲ. ಸೊ ಈ ಥರ ರೂಮ್ ಸಿಕ್ಕಿದ್ರೆ ಅಂತೂ ಪಕ್ಕ ಮಾಡಬೇಕು. ಇಲ್ಲಿ ಇಟ್ಟಿರ್ತೀನಿ ನೋಡು. ಇಲ್ಲೇ ಇಡು. ಸೊ ಒಬ್ಬರೇ ಮಾಡಿದ್ರೆ ಲೇಟ್ ಆಗುತ್ತೆ ಅಂತ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ. ಮಚ್ಚಿಗೆ ಬಂದಿದ್ದಿ ಈರುಳ್ಳಿ ಕಟ್ ಮಾಡಿಕೊಡೋದು ಅದು ಇದು. ಟೀ ಆಲ್ರೆಡಿ ಫೈನಲ್ ಆಗಿ ಕಂಪ್ಲೀಟ್ ಆಯಿತು. ಇನ್ನು ನೆಕ್ಸ್ಟ್ ಆಫ್ ಮಾಡಿ ಸ್ಟವ್ನ ಲೋಟಕ್ಕೆ ಸಪೋರ್ಟ್ ಮಾಡಿಕೊಡ್ತೀನಿ. ನಮ್ಮ ಫ್ರೆಂಡ್ಸು ಕುಡ್ದಾದ್ಮೇಲೆ ಹೆಂಗಿದೆ ಅಂತ ಹೇಳ್ತಾರೆ. ಟೀ ಮಾಸ್ಟರ್ಗೆ ಫುಲ್ ಎಕ್ಸೈಟ್ಮೆಂಟ್ ಅಲ್ಲೇ ಟೀ ಹೆಂಗೈತೆ ಅಂತನಾ. ಟೀ ಅಂತೂ ಸಖತ್ತಾಗಿ ಬಂದಿರುತ್ತೆ. ನಾನಂತೂ ಮಾಡಿರೋದನ್ನೆಲ್ಲ ಸಖತ್ತಾಗಿ ಮಾಡಿದ್ದೀನಿ, ನನಗೆ ಗೊತ್ತು ಹಿಂಗೆ ಮಾಡಿದ್ದೀನಿ ಅಂತ. ಟೀ ಕುಡ್ದಾದ್ಮೇಲೆ ನಮ್ಮ ಫ್ರೆಂಡ್ಸ್ ಹೇಳ್ತಾರೆ, ವಿನಯ್ ಪ್ರಶಾಂತ್ ಆದ್ರೂ ಒಗ್ಗರಣೆ ಹಾಕಿಲ್ಲ ಅಂತ ಬೇಜಾರಾಗ್ತಾನೆ ಮಚ್ಚಿ. ಯಾಕೋ ಒಗ್ಗರಣೆ ಒಂದು ಕೊಟ್ಟಿಲ್ಲ. ಟೀಗೆ ಒಗ್ಗರಣೆ ಹಾಕೋದಿಲ್ಲ ಆ್ಯಕ್ಚುಲಿ. ಎಲ್ಲ ಆಲ್ಮೋಸ್ಟ್ ಕಟ್ಟಿಂಗ್ ಎಲ್ಲ ಮಾಡ್ತಾವನೆ. ಸೊ ನಾನು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಕೊಟ್ಟು ಬಂದಿದ್ದೀನಿ. ಇವಾಗ ಶುಂಠಿ ಕಟ್ ಮಾಡ್ತಾನೆ ಮಚ್ಚಿ. ಸೊ ಇವಾಗ ಟೀ ರೆಡಿ ಮಾಡ್ತಾಯಿದ್ದೆ. ಟೀ ಕುಡಿದು ಮತ್ತೆ ಫುಲ್ಲು ಪ್ರೋಸೆಸ್ ಮಾಡೋಣ. ಲೆಟ್ಸ್ ಗೋ. ಟೀ ಆಲ್ರೆಡಿ ಫುಲ್ ಕಂಪ್ಲೀಟ್ ಆಯಿತು. ನಾನು ಫುಲ್ ಹೆಂಗಿದೆ ಅಂತ ಸ್ವಲ್ಪ ಟೇಸ್ಟ್ ಮಾಡ್ತಾ ಇದ್ದೀನಿ. ಕೊಟ್ಬಿಟ್ಟು ಆಮೇಲೆ ಅದಕ್ಕೆ ಕೊಡು. ಹೇಗೆ ಸಖತ್ತಾಗೈತೆ ಟೀ. ಚೆನ್ನಾಗಿರಲ್ಲ ಅದನ್ನ. ಟೀ ಅಂತೂ ಸಖತ್ತಾಗಿ ಮಾಡಿದ್ದೀನಿ. ಕುಡಿದು ನಮ್ಮ ಫ್ರೆಂಡ್ಸ್ ಯಾವ ಥರ ಇದೆ ಅಂತ ಹೇಳ್ತಾರೆ. ಆಮೇಲೆ ಜಾಯ್ನ್ ಆಗ್ತೀನಿ. ಬಂದು ಚಿಕನ್ ಮಾಡ್ತಿದ್ದಾರೆ ನೆಕ್ಸ್ಟು ಏನು ಅಂತ ಅವರು. ಅದಕ್ಕೆ ಬಂದು ಟೀ ಕುಡ್ದಾದ್ಮೇಲೆ ಸ್ವಲ್ಪ ರೆಸ್ಟ್ ತಗೊಂಡು 5 ನಿಮಿಷ ಬಂದು ನೀನೇ ತಿನ್ನಂಗಿಲ್ಲ ಅನ್ನೋಗೈತಲ್ಲ ಅದು. ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಹೇಳಿ ವ್ರತ ಮಾಡ್ತಿದೀಯಾ? ಹೌದು, 41 ದಿವಸ ಚೆನ್ನಾಗಿರೋ ಹುಡುಗಿ ಸಿಗ್ಲಿ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಏನ್ ಬಿಟ್ಟಿಲ್ಲ. ಹೆಂಗಿರ್ಬೇಕು ಹುಡುಗಿ? ಹುಡುಗಿ ಹೆಂಗಿರ್ಬೇಕು? ಸಖತ್ತಾಗಿರ್ಬೇಕು ಹುಡುಗಿ ಅಂದ್ರೆ. ಸಖತ್ತಾಗಿ. ಈಗ ಟೀ ಕುಡಿತೀರಾ ಏನು ಆಮೇಲೆ ಕುಡಿತೀರಾ? ಮುಚ್ಚಿ ತೋರಿಸಿದ್ರಾ ವಿಡಿಯೋಗೆ? ಸಖತ್ತಾಗಿದೆ ಗೈಸ್, ಇಲ್ಲೇ ನೋಡಿ. ಸೊ ಇವಾಗ ಟೇಸ್ಟ್ ಐತೆ ಹೆಂಗೈತೆ ಅಂತ ಹೇಳಿ ಬಾರ ಇಲ್ಲಿ. ಇಲ್ಲ ಮಚ್ಚಿ ಬಾರ ಟೇಸ್ಟ್ ಹೇಳೋ. ಟೀ ಟೇಸ್ಟು ಅಲ್ಲೇ ನಿಂತ್ಕೊಂಡು ಹೇಳ್ರಿ ಅಷ್ಟು ದೂರದಲ್ಲಿ. ನಾನ್ ಮಾಡಿರೋ ಟೀ ಹೆಂಗಿದೆ? ಸಖತ್ತಾಗಿದೆ. ಸಖತ್ತಾಗೈತೆ ಅಂದ್ರೆ ಸಖತ್ತಾಗೈತಾ? ಔಟ್ ಆಫ್ 100ಗೆ ಎಷ್ಟು ಕೊಡ್ಬೋದು? ಔಟ್ ಆಫ್ 100 ಅಲ್ಲ, ಔಟ್ ಆಫ್ 10 ಅದು. ಎಷ್ಟು ಬೇಕು ನಿಮಗೆ? ನೀನ್ ಎಷ್ಟು ಕೊಡ್ತೀಯ? ಒಂದು ಅಂಗಡಿ ಹಾಕ್ಬೋದಾ ಒಂದು? ಎಲ್ಲಾರು ಹಾಕ್ಬೋದಾ? ಒಳ್ಳೆ ಬಿಸ್ನೆಸ್ ಮಾಡ್ಬೋದಾ? ಸೊ ಇವಾಗ ಪೆಪ್ಪರ್ ಫ್ರೈ ಮಾಡಕ್ಕೆ ಹೋಗ್ತಾವನೆ ಮಚ್ಚಿ. 1 by 1 ಯಾವ ಥರ ಮಾಡ್ತಾರೆ ಅಂತ 1 by 1 ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ನೋಡೋಣ. ಲೆಟ್ಸ್ ಗೋ. ಕಚ್ಕೊಂಡು ಮಾಡಿ ಏನೇ ಆಗಲ್ಲ ಮತ್ತೆ. ಕಚ್ಕೋಬೇಕಾ? ಹಚ್ಬೇಕು. ಹಚ್ಬೇಕು. ನಮ್ದು ಹಾಸನ ಭಾಷೆ ಅಲ್ವಾ? ಹಾಸನ್ ಭಾಷೆ. ನಿಮ್ಮ ಹಾಸನ್ ಸ್ಲಾಗು. ನಿಮ್ಮ ಹಾಸನ ಭಾಷೆ ನಿಮ್ಮ ಕೈ ಮಾತಾಡಿದ್ರೆ ಹಚ್ಕೋಬೇಕು ಅಂತಂದ್ರೆ ಬೇರೆಯವರು ಏನ್ ಅರ್ಥ ಮಾಡ್ಕೋತಾರೆ? ಹಚ್ಕೋಬೇಕು ಅಂದ್ರೆ ಎಣ್ಣೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕೊಳ್ಳಿ. ಸೊ ಆ್ಯಕ್ಚುಲಿ ನಾವು 1 kg ಪೆಪ್ಪರ್ ಡ್ರೈ ಮಾಡ್ತಾಯಿದ್ವಿ. ಸೊ ಅದಕ್ಕೆ ಎಣ್ಣೆ ಸ್ವಲ್ಪ ಇರಲಿ. ನೀನು ಹೇಳು. 1 kg ನಾನು ಚಿಕನ್ ತಗೊಂಡೆ, ಅದಕ್ಕೆ ಆಯಿಲು 2 ಸ್ಪೂನ್ ಆಯಿಲ್ ಹಾಕೊಡ್ತಿದ್ದೀನಿ. ಹೇಳಿ ಇಲ್ಲಿ ತಿಳ್ಕೊಂಡು ನಾನು ಹಿಂಗೆ ಮಾಡೋದು. ಹೇಳ್ರಿ ನಿಮ್ದು ಹಿಂಗೆ ಕಟ್ಲೆ ಮಾಡೋದು. ಈರುಳ್ಳಿ 2 ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕೊಂಡವನೆ. ಅದನ್ನು ಒಗ್ಗರಣೆ ಈರುಳ್ಳಿ ಹಾಕಬೇಕು. ಜೋರಾಗಿ ಮಾತಾಡು, ಮೈಕ್ ಇಲ್ಲ ನಮ್ಮ ಹತ್ರ. ಅದಕ್ಕೆ ಆಯಿಲ್ ಹಾಕೊಂಡಿದ್ದೀನಿ. 2 ಸ್ಪೂನ್ ಆಯಿಲ್ ಆದ್ಮೇಲೆ ಸ್ವಲ್ಪ ಬಿಸಿ ಆದ್ಮೇಲೆ ಸಾಸಿವೆ ಹಾಕೋತಾ ಇದ್ದೀನಿ, ಜೀರಿಗೆ ಹಾಕೋತಾ ಇದ್ದೀನಿ. ಆ ಥರ ಹೇಳ್ಬೇಕು. ಆ ಥರ ಹೇಳ್ದಾಗ ನೀನು ಎಷ್ಟು ಕ್ವಾಂಟಿಟಿ ಮಾಡ್ತಿದ್ಯಾ ಆಡಿಯನ್ಸ್ಗೆ ಗೊತ್ತಾಗಬೇಕು. ನೀನು ಎಷ್ಟು ಕ್ವಾಂಟಿಟಿಗೆ ಎಷ್ಟೆಷ್ಟು ತಗೋತಿದ್ಯಾ. ಓಕೆನಾ? ಎಸ್ ಸರ್. ಓಕೆ ಸರ್. ಆಫ್ಟರ್ ಐ ವಿಲ್ ಕಮ್. ಓಕೆ? ಆಫ್ಟರ್ ಆರ್ಡರಾ? ಆಫ್ಟರ್ ಎಲ್ಲ ಬ್ಯಾಚುಲರ್ ರೆಸಿಪಿಗಳು ಇವೆಲ್ಲ. ಸೊ ಇವಾಗ ಕ್ಲೀನಾಗಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಸೊ ಇವಾಗ ಜೊತೆನೆ ಬೆಳ್ಳುಳ್ಳಿ ಗೆಜ್ಜಿಟ್ಕೊಂಡು ಬೆಳ್ಳುಳ್ಳಿ ಹಾಕ್ಬೇಕು ಸ್ವಲ್ಪ, ಯಾಕೆಂದ್ರೆ ಒಳ್ಳೆ ಫ್ಲೇವರ್ ಚೆನ್ನಾಗಿರುತ್ತೆ ತಿನ್ನೋದು.
ಇದ್ರ ಜೊತೆ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಫ್ರೈ ಮಾಡಬೇಕು. ನೆಕ್ಸ್ಟ್ ಕುಯ್ದಿಟ್ಕೊಂಡಿರೋ ಮೆಣಸಿನ್ಕಾಯಿ ಹಾಕಬೇಕು. ನಾವು ಇದಕ್ಕೆಲ್ಲ ಖಾರ ಪುಡಿ ಯೂಸ್ ಮಾಡಲ್ಲ, ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ತೊಳೆದಿಟ್ಕೊಂಡಿರೋ ಚಿಕನ್ ಹಾಕ್ಬೇಕು. ನಾವು 1 kg ಚಿಕನ್ ಹೊಸ್ಕೊಂಡ್ಬಂದಿದ್ದೀವಿ. 1 kg ಚಿಕನ್ ಹಾಕ್ತೀವಿ. ಫುಲ್ಲು ಅದ್ರೊಳಗೆ ಹಾಕಿರೋದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಸ್ವಲ್ಪ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕಲರ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಅಷ್ಟೇ. ಸ್ವಲ್ಪ ಅರಿಶಿನ, ಅದ್ರ ಜೊತೆ ಸಾಲ್ಟ್ ಹಾಕ್ತೀವಿ. ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ಸ್ವಲ್ಪ ಹಾಕಿರಿ ಸಾಲ್ಟು, ಅದು ಉಪ್ಪು ಹಿಡಿಬೇಕದು. ಚಿಕನ್ ಬೇಯಬೇಕಂದ್ರೆ ಸಾಲ್ಟಿಗೆ ಚೆನ್ನಾಗಿ ಮಿಕ್ಸ್ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ, ಇಲ್ಲಾಂದರೆ ಸಕ್ಕತ್ತಾಗಿರುತ್ತೆ, ತಿನ್ನೋಕ್ಕಾಗಲ್ಲ. ಸ್ವಲ್ಪ ಅದು ಸಾಲ್ಟೆಲ್ಲ ಕರಗಿ ಸ್ವಲ್ಪ ಉಪ್ಪು ಹಿಡಿಬೇಕು. 2 ನಿಮಿಷ 1 ನಿಮಿಷ ಸ್ವಲ್ಪ ಉಪ್ಪು ಬೇಕಂತ ಸ್ವಲ್ಪ ಮಿಕ್ಸ್ ಮಾಡೋಣ. ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಕ್ಸ್ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡ್ರೆ ಅದು ಚಿಕನ್ ಇದ್ರ ಜೊತೆ ಇಟ್ಕೊಳ್ಳುತ್ತೆ, ಅಡ್ಜಸ್ಟ್ಮೆಂಟ್ ಹೋಗುತ್ತೆ. ಹೀಗೆ ಒಗ್ಗರಣೆ ಟೈಮ್ನಲ್ಲಿ ಹಾಕೊಂಡ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರುಬ್ಬಿಟ್ಕೊಂಡಿರೋದು ಸ್ವಲ್ಪ ಇದು ಚೆನ್ನಾಗಿ ಅಡ್ಜಸ್ಟ್ಮೆಂಟ್ ಹೋಗಲಿ. ಒಂದು 4-5 ನಿಮಿಷ ಹೀಗೆ ಕಾಲಿಗೆ ಬಿಟ್ಬಿಡೋಣ. ಸ್ವಲ್ಪ ಅವಾಗವಾಗ ಇದನ್ನು ತಿರುಗಿಸ್ತಾ ಇರಬೇಕು, ಇಲ್ಲಾಂದ್ರೆ ತಲೆ ಹಿಡಿದ್ಬಿಡುತ್ತೆ. ಒಂದು 10 ನಿಮಿಷ ಚೆನ್ನಾಗಿ ಬೆಂದಿದೆ. ಅದನ್ನ ಬೆಂದಾದ್ಮೇಲೆ ನಾವು ಮಿಕ್ಸ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡಿರೋದನ್ನ ಹಾಕೋಬೇಕು. ಪಪ್ಪಾಯಿನ ಅದು ಹಿಡಿಬೇಕಲ್ಲ ಚಿಕನ್. 10 ನಿಮಿಷ ಆದಮೇಲೆ ಪೆಪ್ಪರ್ ಮಿಕ್ಸಿಗೆ ಹಾಕೊಂಡಿದ್ವಲ್ಲ ಅದನ್ನ ಹಾಕೊಂಡು ಕ್ಲೀನಾಗಿ ಒಂದು 5 to 6 ಮಿನಿಟ್ಸ್ ಕ್ಲೀನಾಗಿ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೋಬೇಕು. ಬಿಕಾಸ್ ಯಾಕಂದರೆ ಅದು ಚಿಕನ್ನು ಸ್ವಲ್ಪ ಬೆಂದಬೇಕಲ್ಲ, ಸೊ ಅದರಿಂದ. ಸೊ ಇವಾಗ ಅದನ್ನೇ ಮಾಡ್ತಾನೆ. ಅಟ್ಲೀಸ್ಟ್ 5 to 6 ಮಿನಿಟ್ಸು ಕ್ಲೀನಾಗಿ ಕುಕ್ ಆದರೆ ಸೊ ಕ್ಲೀನಾಗಿ ಪೀಸು ಬೆಂದಿರುತ್ತೆ ಅದಕ್ಕೆ. ಸೊ ಅದಾದಮೇಲೆ ಕ್ಯಾಪ್ಸಿಕಮ್ ಮತ್ತು ಇವಾಗ ಕೊತ್ತಂಬರಿ ಸೊಪ್ಪು ಹಾಕಂತಾನೆ. ಈಗ 5 ನಿಮಿಷ ಬೆಂದಿದೆ. ಕ್ಯಾಪ್ಸಿಕಮ್ ಹಾಕ್ತಾನೆ. ಕ್ಯಾಪ್ಸಿಕಮ್ ಹಾಕಿದ್ರೆ ಒಳ್ಳೆ ಚೆನ್ನಾಗಿರುತ್ತೆ. ಇವಾಗ ಯಾಕೆ ಹಾಕ್ತಿದೀವಿ ಅಂದ್ರೆ ಇದು ಹಾಕೋದ್ರಿಂದ ಅದು ಜಾಸ್ತಿ ಬೇಯಲ್ಲ. ಅಂದ್ರೆ ಫಸ್ಟಿಗೆ ಹಾಕ್ಬಿಟ್ಟ ಫುಲ್ಲು ಬೆಂದೋಗ್ಬಿಡುತ್ತೆ, ಕ್ಯಾಪ್ಸಿಕಮ್ ಸಿಗಲ್ಲ. ಈಗ ಹಾಕಿದ್ರೆ ಒಂದು ಅರ್ಧ ಬೇಯುತ್ತೆ, ಅರ್ಧ ಇರುತ್ತೆ, ತಿನ್ನೋದು ಚೆನ್ನಾಗಿರುತ್ತೆ. ಹಂಗಾಗಿ ಇವಾಗ ಹಾಕೋತಿದ್ದೀವಿ. ಒಂದು 3-4 ನಿಮಿಷ ಹಾಗೆ ಕ್ಯಾಪ್ಸಿಕಮ್ ಬೇಯಿದ್ರೆ ಇಡಬೇಕು. ಚೆನ್ನಾಗಿ 4 ನಿಮಿಷ ಸಾಕು. ಅದಾದ್ಮೇಲೆ ನಿಂಬೆಹಣ್ಣು ಹಾಕಿ ಫೈನಲ್ ಟಚ್ ಅಷ್ಟೇ. ಆಲ್ರೆಡಿ 3/4% ಆಗಿದೆ, 4%. ಸೊ ಆ್ಯಕ್ಚುಲಿ ಇವನು ನಾನ್ ವೆಜ್ ತಿನ್ನಲ್ಲ, ಸೊ ಅದಕ್ಕೆ ವೆಜ್ಜಿಗೋಸ್ಕರ ಟೊಮಾಟೊ ಗೊಜ್ಜು ರೆಡಿ ಮಾಡ್ಕೊಂತವನೆ. ಸೊ ನಾವು ನಾನ್ ವೆಜ್ ತಿಂತೀವಿ, ಇವನು ವೆಜ್ ತಿಂತಾನೆ ಇವತ್ತು. ಸೊ ಏನೋ ಒಳ್ಳೆ ಹುಡುಗಿ ಸಿಗ್ಲಿ ಅಂತ ಪೂಜೆ ಮಾಡ್ಸೋದಂತೆ. ಸೊ ಅದರಿಂದ ನಾನ್ ವೆಜ್ ತಿನ್ಬೇಡ ಅಂತ ಹೇಳಿದಾರಂತೆ. ಸೊ ಅದಕ್ಕೆ ವೆಜ್ ಮಾಡ್ಕೊಂತಾನೆ. ನಾವು ನಾನ್ ವೆಜ್ ಮಾಡ್ಕೊಂತ ಇದ್ವಿ. ಓಕೆ, ಇವಾಗ 4 ಮಿನಿಟ್ಸ್ ಆಗಿದೆ, 5 ಮಿನಿಟ್ಸ್ ಆಗಿದೆ. ಸೊ ಇವಾಗ ಮತ್ತೆ ನಿಂಬೆಹಣ್ಣು ಹಾಕೊಂಡು ಫೈನಲ್ ಟಚ್ ಕೊಡ್ತಾ ಇದೀನಿ. ಒಂದು ಅದೇ ರಸದು ಹೇಳು. ನಿಂಬೆಹಣ್ಣಿನ ರಸ ಹಾಕಿ ಒಂದು 2 ನಿಮಿಷ ಅಷ್ಟೇ ಸಾಕು. ಜಾಸ್ತಿ ಬೇಯಿಸ್ಬಾರ್ದು ನಿಂಬೆಹಣ್ಣು, ಇಲ್ಲಾಂದ್ರೆ ಅದು ಹುಳಿ ಹೋಗ್ಬಿಡುತ್ತೆ, ಹುಳಿ ಬರಲ್ಲ ನಮಗೆ. ಸೊ ಇವಾಗ ಫೈನಲಿ ನಮ್ಮ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಇದೆ. ಸೊ ಇವಾಗ ಒಂದು 2 to 3 ಮಿನಿಟ್ಸ್ ಕ್ಲೀನಾಗಿ ನಿಂಬೆಹಣ್ಣು ಹಾಕಿದ್ವಲ್ಲ, ಸೊ ಅದಕ್ಕೆ ಕ್ಲೀನಾಗಿ ಕಲಿಸ್ಕೊಂಡು ಹೀಟ್ ಮಾಡಿದ್ಮೇಲೆ ಚಿಕನ್ ಪೆಪ್ಪರ್ ಡ್ರೈ ರೆಡಿ ಇರುತ್ತೆ. ಸೊ ಮತ್ತೆ ಚಪಾತಿ ಮಾಡಿಕೊಂಡು
ತಿನ್ನೋದೊಂದೇ ಬಾಕಿ. ಸೊ ಅಷ್ಟರಲ್ಲಿ ವೆಜ್ ಅವರು ಟೊಮೊಟೊ ಗೊಜ್ಜು ಮಾಡ್ತಾವನೆ. ಸೊ ಅದು ರೆಡಿ ಆಗಿದ ತಕ್ಷಣ ಬಾರಿಸೋದೊಂದೇ. ಸೊ ಇವಾಗ ಮತ್ತೆ ತಿಂದು ಹೆಂಗೈತೆ ಅಂತ ಟೇಸ್ಟ್ ಹೇಳ್ತೀನಿ, ಅಲ್ಲಿ ತನಕ ಮತ್ತೆ ಸಿಗೋಣ. ಸೊ ಇವಾಗ ಇವಾಗ ಚಿಕನ್ ಪೆಪ್ಪರ್ ಡ್ರೈ ಐತೆ. ಸೊ ಇವಾಗ ನಾನು ಚಪಾತಿ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಚಪಾತಿ ಮಿಷಿನ್ ಥರ ತಂದಿದ್ದೆ ನಾನು. ಸೊ ಅದರಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಮಾಡೋಣ ಅಂತ. ಸೊ ಆಲ್ರೆಡಿ ಒಂದು 4-5 ಚಪಾತಿ ಮಾಡಿದ್ದೀವಿ ಆಗಲೇ. ಸೊ ಚೆನ್ನಾಗಿ ಬಂದಿದೆ. ನಿಮಗೂ ಒಂದ್ಸರಿ ಇದನ್ನು ತೋರಿಸೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ಹಾಕೋದು ಸ್ವಲ್ಪ ಇನ್ನೊಬ್ಬ ಕಳ್ಳ ಅಲ್ಲಿ ಕೂತವ್ರೆ. ಆಕ್ಚುಲಿ ಕಿಚನ್ ಒಳಗಡೆ ಬಂದಿಲ್ಲ, ಏನ್ ಮಾಡ್ತಾ ಇದೀವಿ ಅನ್ನೋದು ಗೊತ್ತೇ ಇಲ್ಲ ಹುಡುಗನಿಗೆ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಅದನ್ನು ಉಂಡೆ ಇಟ್ಬಿಟ್ಟು ಕ್ಲೀನಾಗಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ, ಸೊ ಈ ಕವರ್ನ ಈ ಥರ 2 ಕವರ್ ಕೊಟ್ಟಿರ್ತಾರೆ, ಒಂದು ಕೆಳಗಡೆ ಐತಿ, ಒಂದು ಮೇಲ್ಗಡೆ ಹಾಕ್ಬಿಟ್ಟು ಸೊ ಅದನ್ನು ಹಾಕಿ ಈ ಥರ ಕ್ಲೀನಾಗಿ ಮುಚ್ಚಿ, ಸೊ ಹಿಂಗೆ ಹಾಕಿ ಪ್ರೆಸ್ ಮಾಡೋದು ಅಷ್ಟೇ. ಹಿಂಗೆ ಮಾಡಿದ್ರೆ ಕ್ಲೀನಾಗಿ ಚಪಾತಿ ರೆಡಿ ಆಗಿರುತ್ತೆ. ಬಟ್ ಸ್ವಲ್ಪ ಸೈಡಲ್ಲಿ ಗಟ್ಟಿ ಇರುತ್ತೆ ನೋಡಿ. ಸೊ ಇಷ್ಟೇ ಚಪಾತಿ ರೆಡಿ. ಸೊ ನನಗೆ ಸ್ವಲ್ಪ ದಪ್ಪ ಇದೆ, ಸೊ ಅದಕ್ಕೆ ನಾನು ಬ್ಲಾಕ್ನಟ್ ಸ್ವಲ್ಪ ಅಗಲ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಾಂದರೆ ಒಂಥರ ಗಟ್ಟಿ ಹಂಗೆ ಇರುತ್ತೆ. ಸೊ ಅದರಿಂದ ಸೊ ನಿಮಗೂ ಬೇಕಾದರೆ ಈ ಥರ ಪ್ರಾಡಕ್ಟ್ ಎಲ್ಲಾದರೂ ಸಿಕ್ಕಿದ್ರೆ ತಗೊಂಡು ಟ್ರೈ ಮಾಡಿ. ಇಲ್ಲ ನೀವು ಸ್ವಂತ ಮಾಡ್ಕೊಂತೀವಿ ಅಂದರೆ ಮಾಡ್ಕೋಬೋದು. ಇವಾಗ ಆಲ್ರೆಡಿ ಆಯಿತು. ಸೊ ಇವ್ರದ್ದು ವೆಜ್ಜು ಆಲ್ರೆಡಿ ಮಾಡ್ಕೊಂಡಿದ್ದಾನೆ. ಸೊ ನಾನು ನೋಡ್ಬೋದು. ಸೊ ಟೊಮೊಟೊ ಗೊಜ್ಜು ಮಾಡ್ಕೊಂಡವನೆ. ಸೊ ಯಾವ ಥರ ಹೆಂಗೈತೆ ಅಂತ ಒಂದ್ಸರಿ ಕಮೆಂಟ್ ಮಾಡಿ. ವೆಜ್ಜು ಪರ್ಸನ್ ಇವರು. ಸೊ ಅದಕ್ಕೆ ಇವನು ಅಡುಗೆ ತುಂಬ ಇದ್ದಾನೆ. ಇವನು ಸೂಪರ್ ಆದ ವ್ಯಕ್ತಿ, ಒಳ್ಳೆಯ ಮನುಷ್ಯರವನು. ಅಡುಗೆ ಏನಾದ್ರು ಹೊಟ್ಟೆ ಸಿಟ್ಟೈತೆ ಮಚ್ಚ ಅಂದರೆ ರಾತ್ರಿ 12 ಗಂಟೆಲಿ ಎದ್ಬಿಟ್ಟು ಅಡುಗೆ ಮಾಡ್ಕೊಡ್ತಾನೆ. ಹೇಳೋ ಹುಡುಗಿದ್ರೆ ಹೇಳೋ ಅಂತೀರ. ಹೇಳು ಮಚ್ಚಿ. ಅಡುಗೆ ತುಂಬ ಲೇಟ್ ಆಗ್ತೈತೆ, ಇನ್ನು ತಿನ್ಬೇಕು ಅನ್ನಿಸ್ತೈತೆ. ಏನು ಮಾಡೋಣ, ಏನೋ ತಿಂತಾ ಇರಬೇಕು. ಅದಕ್ಕೆ ಶೇಂಗಾ ತಗೊಂಡು ತಿಂತಾ ಇದ್ದೀನಿ ಈಗ. ಬೇಡ ತಡಿ ಮಚ್ಚಿ, ಚಿಕನ್ ಪೆಪ್ಪರ್ ಐತೆ ತಿನ್ನುವಂತೆ. ಇನ್ನೂ ರೆಡಿ ಆಗಿಲ್ವಲ್ಲ, ಏನು ಮಾಡೋಣ. ಚಪಾತಿ ರೆಡಿ ಇಲ್ಲ ಅಷ್ಟೇ. ಚಪಾತಿ ರೆಡಿ ಇಲ್ಲ, ಅದಕ್ಕೆ ಏನು ಮಾಡೋಣ ಬೇಜಾರಾಗ್ತಾಯಿತ್ತು. ಶೇಂಗಾನ ತಿಂತೀಯ? ಎಷ್ಟೊತ್ತು ಮಾಡ್ತಿದ್ದಾರೆ ಅನ್ನೋದು, ಅದಕ್ಕೆ ಶೇಂಗಾನೇ ತಿನ್ಬೇಕು. ಅದು ಉತ್ತರ ಕರ್ನಾಟಕ ಕಡೆ ಶೇಂಗಾ ಅಂತಾರೆ, ಈ ಕಡೆ ಎಲ್ಲ ಕಡಲೆ ಬೀಜ ಅಂತಾರೆ. ಹಾ ಹಂಗೆ ಹೇಳು. ನೀವು ಆಂಧ್ರ ಕಡೆ ಇದ್ದವ್ರು ನೀವೇನು ಹೇಳ್ತೀರಾ? ನಾವೇನು ಆಂಧ್ರದವ್ರಲ್ಲ, ಕರ್ನಾಟಕದವ್ರೆ. ಓಕೆ. ಸೊ ಇವಾಗ ಫೈನಲಿ ಊಟ ರೆಡಿ ಇದೆ. ಚಪಾತಿ, ಚಿಕನ್ ಪೆಪ್ಪರ್ ಡ್ರೈ ಮತ್ತು ವೆಜ್ಜಲ್ಲಿ ಇದು ಟೊಮೊಟೊ ಗೊಜ್ಜು ರೆಡಿ ಮಾಡ್ಕೊಂಡವನೆ ಆಲ್ರೆಡಿ. ಸೊ ಇವಾಗ ತಿಂದ್ಬಿಟ್ಟು ಟೇಸ್ಟ್ ಹೆಂಗೈತೆ ಅಂತ ನಮ್ಮ ಹುಡುಗರು ಹೇಳ್ತಾರೆ. ಸೊ ಇವಾಗ ತಿನ್ನೋಣ, ಲೆಟ್ಸ್ ಗೋ. ಹಾಂ ಹೇಳು. ನಾನ್ ವೆಜ್ಜು ಜೀವನದಲ್ಲಿ ಜಾಸ್ತಿ ತಿಂದು ದುಡಿಸ್ತಾ ಬಂದು ವೆಜ್ಗೆ ಕನ್ವರ್ಟ್ ಆಗಿ ವೆಜ್ ಟೊಮೊಟೊ ಗೊಜ್ಜು ತಿಂತವನೀಗ. ಪೂಜೆ ಮಾಡ್ಸೋ ಪೂಜೆ ಇಲ್ಲ. ಪೂಜೆ ಮಾಡೋದಂತೆ. ಪೂಜೆ ಮಾಡಿ ಕಳಿಸೋರು ನನಗೆ ಲಿಂಗ ಕಟ್ಟಿ. ಸೊ ಇವಾಗ ಸಲಾಡ್ಗೆ ಮಲೆಯಪ್ಪ ಇದು ಕಟ್ ಮಾಡ್ತಾನೆ, ಈರುಳ್ಳಿ ಎಲ್ಲ. ಹೇಳು. ಏನೋ ಹೊಸದಾಗಿ ಇವತ್ತು ಫಸ್ಟ್ ಟೈಮ್ ರೀಲ್ಸ್ ಮಾಡ್ತಾ ಇದ್ವಿ. ಒಂದು ಸ್ವಲ್ಪ ಜಾಸ್ತಿ ಕಮೆಂಟ್ಸು ಲೈಕ್ಸು ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ. ಹಿಂಗೆ ಬ್ಯಾಚುಲರ್ ಮಾಡ್ತಾ ಇರ್ತೀನಿ. ಈಗ ಡಿಫ್ರೆಂಟ್ ಥರ ವೆರೈಟಿನ ಟ್ರೈ ಮಾಡ್ತಾ ಇರ್ತೀವಿ. ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇವಾಗ ಮಲೆಯಪ್ಪ ನಾನ್ ವೆಜ್ ತಿಂದು ಹೆಂಗೈತೆ ಅಂತ ಹೇಳ್ತೇನೆ. ಸೊ ಇಲ್ಲಿ ವೆಜ್ ಪರ್ಸನ್ ವೆಜ್ ತಿಂದು ಹೇಳ್ತೇನೆ ಹೆಂಗೈತೆ ಅಂತ. ಒಳ್ಳೆ ಸೂಪರ್ ಆಗಿರೋ ಚಿಕನ್ ಪೆಪ್ಪರ್ ಡ್ರೈ. ಸೊ ಇವಾಗ ಬಟ್ರ್ ಬಂದುಬಿಟ್ಟು ತಿಂತಾನೆ. ಅದನ್ನು ಬಟ್ರಿಗೆ ನಾರ್ಮಲಾಗಿ ತಿಂದಿರ್ತಾನೆ. ಹಾಂ. ಸೊ ಇವಾಗ ಹೊಸಬ್ರು ರೂಮ್ಗೆ ಹೆಂಗೈತೆ ಸೂಪರ್ ಆಗಿದೆ ವೆಜ್ಜು. ಈಗ ಟ್ರೈ ಮಾಡ್ತಾ ಇದ್ದೀವಿ. ಸೂಪರ್ ಆಗೈತೆ. ಸೊ ಇವಾಗ ಸೂಪರ್ ಆಗಿದೆ ಅಂತೀಯಾ? ಬೇರೆಯವ್ರು ಟೇಸ್ಟ್ ಮಾಡಿದೆ, ಸ್ವಲ್ಪ ನೀವು ಟೇಸ್ಟ್ ಮಾಡ್ಬೋದು. ಚಪಾತಿ ಜೊತೆ ತಿನ್ನಕ್ಕೆ ಇನ್ನೂ ಸೂಪರ್ ಆಗಿರುತ್ತೆ. ಸೊ ನೋಡ್ಬೋದು ನೀವು ಹೆಂಗೈತೆ ಅಂತ. ಸೊ ಇವಾಗ ತಿನ್ಬಿಟ್ಟು ನಾನು ಟೇಸ್ಟ್ ಮಾಡಿ ಹೇಳ್ತೀನಿ. ಪೀಸಾ ಸಿಗ್ತಿಲ್ಲ. ತಿನ್ನೋಕೆ ಮಾತ್ರ ಸಕಲಾಗೈತೆ. ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ, ಹೆಂಗಿತ್ತು ಅಂತ ಒಂದು ಕಮೆಂಟ್ ಮಾಡಿ. ಥ್ಯಾಂಕ್ ಯು.
ಸೊ ಚಿಕನ್ ಪೆಪ್ಪರ್ ಡ್ರೈ ಅಂತ ಸಕ್ಕದಾಗಿ ಮಾಡಿದೆ ಮಚ್ಚಿ. ಸೊ ಮತ್ತೆ ಚಪಾತಿ ಚೆನ್ನಾಗಿತ್ತು, ಅದೇ ಕಾಂಬಿನೇಷನ್ ಸೂಪರ್ ಆಗಿತ್ತು. ಸೊ ನೀವು ಇದೇ ಥರ ಒಂದ್ಸರಿ ಮನೇಲಿ ಟ್ರೈ ಮಾಡಿ ತಿನ್ನಿ, ಹೆಂಗಿತ್ತು ಅಂತ ಒಂದು ಕಮೆಂಟ್ ಮಾಡಿ. ಇದೇ ಥರ ಸಪೋರ್ಟ್ ಕೊಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನೀವೇನಾದರೂ ಹೇಳಂಗಿದ್ರೆ ಹೇಳ್ಬೋದು. ಸಪೋರ್ಟ್ ಮಾಡಿ, ಹಂಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಬ್ಯಾಚುಲರ್ಸ್ಗೆ ಒಳ್ಳೆಯದು, ಆರಾಮಾಗಿ ಮಾಡ್ಕೊಳ್ಳಿ, ತಿನ್ನಿ, ಎಂಜಾಯ್ ಮಾಡಿ. ಇದೇ ಥರ ಬೇರೆ ಬೇರೆ ಡಿಫ್ರೆಂಟ್ ಟ್ರೈ ಮಾಡ್ತಾ ಇರ್ತೀವಿ. ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಇನ್ನಷ್ಟು ಪ್ರಯತ್ನ ಮಾಡ್ತಾ ಇರ್ತೀವಿ. ಎಲ್ರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.